ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಅದ್ಭುತವಾಗಿರುವಂಥ ಒಂದು ಪರಿಹಾರ. ಶುಕ್ರವಾರದ ರಾತ್ರಿ ನೀವು 12 ಗಂಟೆಯ ಒಳಗಡೆ ಮಾಡಿಕೊಂಡ್ರೆ ಸಾಕು. ನಮ್ಮ ಮನೆಯಲ್ಲೇ ಇರುವಂಥ ಈ ಸಣ್ಣ ಸಣ್ಣ ವಸ್ತುಗಳಿಂದ ನಮ್ಮ ಮನೆಯಲ್ಲಿ ದೊಡ್ಡ ಪರಿವರ್ತನೆ ಆಗುತ್ತೆ ಅಂದರೆ ನೀವು ನಂಬಬೇಕು ಸ್ನೇಹಿತರೆ. ಕಷ್ಟಗಳು ದೂರ ಆಗುತ್ತೆ, ಜಗಳಗಳು ದೂರ ಆಗುತ್ತೆ. ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಶ್ರೀ ಮಹಾಲಕ್ಷ್ಮಿ ತಾನಾಗೇ ಒಲಿದು ಬರ್ತಾಳೆ. ಏಕೆಂದರೆ ಪರಮ ಪವಿತ್ರವಾದ ಮಾರ್ಗಶಿರ ಮಾಸದಲ್ಲಿ ಈ ರೀತಿಯ ಪರಿಹಾರಗಳು ಮಾಡಿಕೊಂಡಾಗ ನೋಡಿ ಎಷ್ಟೊಂದು ಸಂತೋಷವಾಗಿರಬಹುದು. ನಮ್ಮ ಮನೆಯ ಹೃದಯದ ಭಾಗ ಅಂತಲೇ ಹೇಳಬಹುದು ಅಡುಗೆ ಮನೆ ಅನ್ನುವಂಥದ್ದು ನೋಡಿದ ತಕ್ಷಣ ಇವರು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಅಡುಗೆ ಮನೆಯನ್ನು ನೋಡಿದಾಗ ಆ ಮನೆಯ ಶ್ರೀಮತಿ ಅಂದರೆ ಹೆಣ್ಮಕ್ಳಾಗಿರಬಹುದು, ಯಾರೇ ಆಗಿರಬಹುದು, ಯಾವ ರೀತಿ ಇಟ್ಕೊಂಡಿದ್ದಾರೆ, ಆ ಮನೆಯ ಏಳಿಗೆ ಯಾವ ರೀತಿ ಆಗುತ್ತೆ, ಆ ಎಲ್ಲವನ್ನು ಸೂಚಿಸುವಂಥ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರ. ಪ್ರತಿ ಹೆಣ್ಣುಮಕ್ಕಳು ಜಾಸ್ತಿ ಸಮಯವನ್ನು ಕಳೆಯುವಂಥ ಒಂದು ಜಾಗ ಅನ್ನೋದಾದರೆ ಅದು ಅಡುಗೆ ಮನೆ ಆಗಿರೋದ್ರಿಂದ ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ನೇ ಇಲ್ಲದೆ ಹೆಣ್ಮಕ್ಕಳು ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ, ಹಿರಿಯರಿಗೆ, ಗಂಡ ಮಕ್ಕಳು ಈ ಥರ ಸಂಸಾರಕ್ಕಾಗಿ ದುಡಿಯುವಂಥದ್ದು. ಅವ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು, ದೇಹಕ್ಕೆ ಚೆನ್ನಾಗಿಲ್ಲ, ಮನಸ್ಸಿಗೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಲೆಕ್ಕಕ್ಕಿಟ್ಕೊಳ್ಳದೆ ಎಲ್ಲರಿಗೂ ಕೂಡ ಅಡುಗೆ ಮಾಡಿ ಬಡಿಸುವಂಥ ಒಂದು ಜಾಗ. ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆಯನ್ನು ಇಟ್ಕೊಂಡಿರ್ತೀವಿ. ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಅಂದರೆ ನಮಗೆ ದೇವರ ಮನೆ ಎಷ್ಟು ಮುಖ್ಯವಾಗಿರುತ್ತೋ ಇದು ನಮ್ಮ ಮನೆಯ ಹೃದಯದ ಭಾಗ ಅಂತ ಹೇಳಬಹುದು. ನಮ್ಮ ಮನೆಯ ಏಳಿಗೆ ಅಥವಾ ಕಷ್ಟ, ನಷ್ಟ, ಬಾಧೆ ಪ್ರತಿಯೊಂದನ್ನು ತೋರಿಸಿಕೊಡುವಂಥ ಅಡುಗೆ ಮನೆಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಎಷ್ಟೋ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ. ಈ ಪರಿಹಾರದಿಂದ ನಾವು ತುಂಬಾ ಆರೋಗ್ಯವಾಗಿರ್ತೀವಿ. ಅದರ ಜೊತೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ, ಅಂತಹವರು ಕೆಲಸ ಸಿಗುತ್ತೆ. ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ, ಕೃಪಾ ಕಟಾಕ್ಷದಿಂದ ನಮಗೆ ಎಲ್ಲವೂ ಕೂಡ ಕ್ಲೀನಾಗಿ ಒಂದೊಂದೇ ಒದಕೊಂಡು ಬರುತ್ತೆ. ಈ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಸಾಕಾಗೋದಿಲ್ಲ. ಅಡುಗೆ ಮನೆಯಲ್ಲಿ ರಾತ್ರಿ ನಾವು ತಿಂದು ಉಳಿದಿರುವಂಥ ಪಾತ್ರೆಗಳಿರುತ್ತಲ್ವ, ಅದನ್ನು ಸಿಂಕಲ್ಲಿ ತುಂಬಿಸಿಟ್ಬಾರ್ದು. ಪಾತ್ರೆಗಳನ್ನು ತೊಳೆಯದೆ ಹಾಗೆ ಇಡಬಾರ್ದು. ಕ್ಲೀನಾಗಿ ತೊಳೆದು ನಾವು ಸ್ಟವನ್ನು ಒರೆಸಿ ಆಮೇಲೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಮಲ್ಕೊಳ್ಬೇಕು. ಈ ಥರ ನಾವು ಮಾಡಿದಾಗ ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ತುಂಬ ಚೆನ್ನಾಗಿರ್ತೀವಿ. ಹಾಗೂ ನಮ್ಮ ಮನೆಯಲ್ಲಿ ಕೂಡ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಯಾವ ರೀತಿ ಅಂದರೆ ಯಾವ ಜಾಗದಲ್ಲಿ ಒಂದು ಕ್ಲೀನಾಗಿರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ತಾಯಿ ಇರಬೇಕಲ್ವಾ. ಈ ಪರಿಹಾರದ ಜೊತೆ ನಾವು ಪ್ರತಿನಿತ್ಯ ನೀಟಾಗಿ ಇಟ್ಕೊಂಡು ಇರಬೇಕು. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಅಡುಗೆಯನ್ನು ಸರಿಯಾಗಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಮಾತ್ರನೇ ಮಾಡಿಟ್ಕೊಳ್ತಾರೆ. ಅಂದರೆ ನಾವು ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅನ್ನೋದು ಅದು ಒಳ್ಳೆಯದೇ. ಆದರೆ ಒಬ್ಬರು ಯಾರಾದರೂ ಸಡನ್ನಾಗಿ ನಮ್ಮ ಮನೆಗೆ ಬಂದರೂ ಕೂಡ ತಿಂದ್ಕೊಂಡು ಹೋಗಬೇಕು, ಅಥವಾ ನಮ್ಮ ಮನೆಗೆ ಅಂತಲೇ ಪಾಪ ಬರ್ತಾರೆ ಅಂದ್ಕೊಳ್ಳಿ, ಅವ್ರಿಗೋಸ್ಕರ ಇರಬೇಕು. ಅಥವಾ ನಮ್ಮ ಮನೆಯಲ್ಲಿ ಏನು ಮಾಡಬೇಕು ಅಂದರೆ ಖಾಲಿ ಇಡಬಾರ್ದು. ಪಾತ್ರೆಗಳನ್ನು ಯಾವತ್ತೂ ಅಷ್ಟೇ ಖಾಲಿ ಇಡಬಾರ್ದು. ಒಂದು ಸ್ವಲ್ಪನಾದರೂ ನೀವು ರಾತ್ರಿ ಇಡಿ. ಈ ಥರ ಎಲ್ಲ ನಾವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪರಿಹಾರಕ್ಕೆ ಒಂದು ಪ್ಲೇಟನ್ನು ತಗೊಳ್ಳಿ, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಶ್ರೀ ಮಹಾಲಕ್ಷ್ಮಿಯ ಜೊತೆ ಬಂದಿರುವಂಥದ್ದು. ಶ್ರೀ ಮಹಾಲಕ್ಷ್ಮಿ ಬಂದು ಪಾತಾಳ ಲೋಕಕ್ಕೆ ಆ ತಾಯಿ ಸಂಪತ್ತಿನ ದೇವತೆ ಅಂತ ಹೇಳ್ತೀವಲ್ವ, ಎಲ್ಲವೂ ಕೂಡ ಕಷ್ಟಗಳು ಅನ್ನೋದು ಒಳ್ಳೆಯವ್ರಿಗೆ ಬರುತ್ತೆ, ಸುಖ ಅನ್ನೋದು ಕೆಟ್ಟೋರ್ಗೆ ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ತಪ್ಪದೆ ಕೆಟ್ಟೋರಿಗೆ ಕಡೆಯದಾಗಿ ಕೆಟ್ಟದ್ದೇ ಆಗುತ್ತೆ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣುವಿನ ಜೊತೆ ತಾಯಿ ವಿವಾಹವಾದಾಗ
ಕೊಟ್ಟಿರುವಂಥ ಒಂದು ಮಾತು ಇದು. ನಾವು ಇದನ್ನು ಫಾಲೋ ಮಾಡಬೇಕು. ಆ ಪ್ಲೇಟಲ್ಲಿ ಅರಿಶಿನ ಕುಂಕುಮ ಹಾಕಬೇಕು ಕಲ್ಲುಪ್ಪಿನ ಮೇಲೆ. ಮುಖ್ಯವಾಗಿ ಈ ಎಲೆಯನ್ನು ತಗೊಳ್ಳಿ. ದುಡ್ಡು ಕಾಸು ಜಾಸ್ತಿ ಮಾಡುತ್ತೆ. ಒಡವೆಗಳು ತಗೊಳ್ತೀವಿ, ಆ ಯೋಗ ಕೂಡಿ ಬರುತ್ತೆ. ಭೂಮಿ ತಗೊಳ್ತೀವಿ, ಯಾಕಂದರೆ ಭೂಮಿ ಯೋಗ ಕೂಡಿ ಬರುತ್ತೆ. ಮನೆ ಕಟ್ತೀವಿ ಈ ಥರ, ಯಾಕಂದರೆ ಭೂದೇವಿ ಶ್ರೀ ಮಹಾಲಕ್ಷ್ಮಿ ಈ ಎಲೆಯಲ್ಲಿ ನಿವಾಸಿಸುವಂಥದ್ದು. ದಾಸವಾಳದ ಎಲೆ ಅದನ್ನು ಒರೆಸಿ ಅದರ ಮೇಲೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ನರದೃಷ್ಟಿಯನ್ನು ತೆಗೆಯುವಂಥದ್ದು. ಕೆಟ್ಟ ಜನರ ಆ ಮನಸ್ಥಿತಿ ಏನು ಇರುತ್ತೆ ಅದರ ಪ್ರಭಾವ ನಮ್ಮ ಮೇಲೆ ಬೀರದೇ ಇರುವ ರೀತಿ ನೋಡಿಕೊಳ್ಳುತ್ತೆ. ಚಿಕ್ಕದಾಗಿ ಒಂದು ತುಂಡು ಬೆಲ್ಲವನ್ನು ಇಡಬೇಕು. ಬೆಲ್ಲ ಸುಮಧುರವಾಗಿರುವಂಥದ್ದು, ಕಷ್ಟಗಳನ್ನು ದೂರ ಮಾಡಿ ಸಂತೋಷವನ್ನು ತುಂಬಿಸುವಂಥದ್ದು. ಯಾಕಂದರೆ ನಾವು ಎಲ್ಲ ದೇವಾನುದೇವತೆಗಳಿಗೂ ಕೂಡ ಪ್ರಸಾದವಾಗಿ ನೈವೇದ್ಯವಾಗಿ ನಿವೇದನೆ ಮಾಡುವಂಥದ್ದು ಪರಿಶುದ್ಧವಾಗಿರುವಂಥ ಬೆಲ್ಲವನ್ನು. ಬೆಲ್ಲ ಅನ್ನುವಂಥದ್ದು ಅಷ್ಟೊಂದು ಪರಿಶುದ್ಧವಾಗಿರೋದ್ರಿಂದ ನಮಗೆ ಭೂಮಿ ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಪ್ರತಿ ಸಾರಿನೂ ತುಂಬ ಜನ ಒಂದು ಸೈಟ್ ತಗೊಂಡಿರ್ತಾರೆ ಅಥವಾ ಭೂಮಿ ತಗೊಂಡಿರ್ತಾರೆ ಅಂದ್ಕೊಳ್ಳಿ. ಆ ಜಾಗಕ್ಕೆ ಹೋದಾಗ ಏನು ಮಾಡಬೇಕು ಅಂದರೆ, ಫಸ್ಟು ನೀವು ಗಣಪತಿ ದೇವಸ್ಥಾನಕ್ಕೆ ಏನಾದರೂ ಹೋಗಿ ಅಲ್ಲಿ ಬೂಂದಿಯನ್ನು ಅಥವಾ ಲಡ್ಡು ಬರುತ್ತಲ್ವ ಅದನ್ನು ಪ್ರಸಾದವಾಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ತದನಂತರ ಅದನ್ನು ತಗೊಂಡು ಬಂದು ನಿಮ್ಮ ಭೂಮಿಗೆಲ್ಲ ಚೆಲ್ಲಿಬಿಡಿ ಸ್ನೇಹಿತರೆ. ಸೈಟ್ ಆಗಿರಬಹುದು, ಜಮೀನಾಗಿರಬಹುದು, ಈ ಥರ ಚೆಲ್ಲಿದಾಗ ಸೂಪರ್ ಅಂದರೆ ಸೂಪರು. ನೀವು ವರ್ಷ ಮತ್ತೆ ಭೂಮಿ ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಅಷ್ಟು ಚೆನ್ನಾಗಿರುವಂಥದ್ದು. ಈ ಥರ ಮಾಡ್ಕೊಳ್ಬಹುದು. ಅದ್ರ ಜೊತೆ ಇದನ್ನು ನೀವು ಸ್ಟವ್ ಕೆಳಗಡೆ ಇಡ್ತೀರ. ರಾತ್ರಿ ಪೂರ್ತಿ ಎಲ್ಲ ಕೆಲಸ ಮಾಡಿ ಮುಗಿಸಿದ ಮೇಲೆ ಅದನ್ನು ತದನಂತರ ಮಾರನೆಯ ದಿನ ನಾವು ತೆಗೆದುಬಿಟ್ಟು ಎಲ್ಲ ವಸ್ತುಗಳನ್ನು ನೀಟಾಗಿ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಯಾರು ತುಳಿದೇ ಇರುವ ಕಡೆ ಒಂದು ಪ್ರದೇಶದಲ್ಲಿ ಇದನ್ನು ಹಾಕಬೇಕು. ಮುಖ್ಯವಾಗಿ ಗೊತ್ತಿಲ್ಲದೋ ಯಾರು ತುಳಿಬಾರ್ದು. ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ನಾವು ತಗೊಂಡು ವಾಪಸ್ಸು ಅಲ್ಲಿ ಹೋಗಿ ಬಿಟ್ಟು ಬರೋದ್ರಿಂದ, ಕಷ್ಟ ಕಾರ್ಪಣ್ಯಗಳನ್ನು ಅಲ್ಲಿ ಹಾಕೋದ್ರಿಂದ ಇನ್ನೊಬ್ಬರಿಗೆ ಅದು ಪಾಸ್ ಆಗಬಾರ್ದು. ಇಷ್ಟನ್ನು ಮಾಡ್ಕೊಳ್ಳಿ. ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಬದಲಾವಣೆಗಳಾಗುತ್ತೆ ಅನ್ನೋದು. ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಆ ತಾಯಿ ಕೊಡ್ತಾಳೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.